ಹಲೋ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಪಿಕ್ ಅ ಕಾರ್ಡ್ ಅಂದರೆ ಪಿಕ್ ಅ ನಂಬರ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದಿಷ್ಟು ನಂಬರಲ್ಲಿ 1212 1313 1414 ಈ ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರ್ನ ಪಿಕ್ ಮಾಡಿ ಫಸ್ಟು ನೀವು ಒಂದು ಕಡೆ ಕೂತ್ಕೊಂಡು ಕಣ್ಣನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತಗೊಂಡು ಆಮೇಲೆ ಒಂದು ನಂಬರ್ನ ಪಿಕ್ ಮಾಡಿ, ಆಮೇಲೆ ಪಿಕ್ ಮಾಡಿರೋ ನಂಬರ್ನ ಕಮೆಂಟಲ್ಲಿ ಹಾಕಿ. ಫಸ್ಟ್ ನಂಬರ್ ನೋಡೋಣ, 1212. ಈ ನಂಬರ್ನ ನೀವು ಚೂಸ್ ಮಾಡಿದರೆ ನಿಮಗೆ ಯೂನಿವರ್ಸ್ ಏನು ಹೇಳ್ತಿದೆ ಅಂತ ಹೇಳಿದ್ರೆ, ನಂಬಿಕೆನ ಕಳ್ಕೋಬೇಡ ಅಂತ ಹೇಳಿಬಿಟ್ಟು ಇದು ತೋರಿಸ್ತಾ ಇದೆ. ಮೇಯ್ನಾಗಿ ನಂಬಿಕೆನ ಕಳ್ಕೋಬೇಡ ಅಂತ. ಇವಾಗ ರೀಸೆಂಟಾಗಿ ನಿಮ್ಮ ಲೈಫಲ್ಲಿ ನೀವು ತುಂಬಾ ಕಷ್ಟನ ಅನುಭವಿಸಿದ್ದೀರ. ಸೊ ಅದು ನೀವು ನಿಮ್ಮ ಲೈಫಲ್ಲಿ ನನಗೆ ಯಾವಾಗಪ್ಪ ನನ್ನ ಲೈಫಲ್ಲಿ ಒಂದು ಒಳ್ಳೆಯ ದಿನ ಬರುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡ್ತಾನೇ ಇದ್ದೀರ. ಸೊ ಒಳ್ಳೆಯ ದಿನ ಆರಂಭ ಆಗ್ತಿದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಇದು ಬ್ಯಾಲೆನ್ಸ್ ಆಗಿರೋ ನಂಬರ್ ಆಗಿರೋದ್ರಿಂದ, ಸೊ 1212 ಬ್ಯಾಲೆನ್ಸ್ ಆಗಿರೋ ನಂಬರ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಒಂದು ಹೊಸ ಚಾಪ್ಟರ್ ಓಪನ್ ಆಗ್ತಾ ಇದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೀವು ಇವಾಗ ಇಲ್ಲಿ ತನಕ ಮಾಡಿರೋ ಸಣ್ಣ ಕಷ್ಟ, ಯಾವುದೇ ಕಷ್ಟ ಆಗಿರಲಿ ಅಥವಾ ಸಣ್ಣ ಪ್ರಯತ್ನ ಎಲ್ಲದೂ ಕೂಡ ನಿಮಗದು ಆನ್ಸರ್ ಕೊಡುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆಮೇಲೆ ರಿಲೇಷನ್ಶಿಪ್ ವಿಷಯದಲ್ಲಿ ಹೇಳಬೇಕು ಅಂತ ಹೇಳಿದರೆ, ನಿಮ್ಮ ಲೈಫಲ್ಲಿ ತುಂಬ ಲಾಟ್ ಆಫ್ ಹೀಲಿಂಗ್ಸ್ ಬರ್ತಾಯಿದೆ. ನಿಮ್ಮ ರಿಲೇಷನ್ಶಿಪ್ ಎಲ್ಲ ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಸರಿಯಾಗಿಬಿಟ್ಟು ಒಂದು ಕಂಪ್ಲೀಟ್ ಹೀಲಿಂಗ್ ಆಗಿ ನೀವು ಚೆನ್ನಾಗಿ ಆಗ್ತೀರಾ. ಈ ರಿಲೇಷನ್ಶಿಪ್ ಬ್ಯೂಟಿಫುಲ್ಲಾಗಿ ಅಲೈನ್ ಆಗುತ್ತೆ ಅನ್ನೋದು ತೋರಿಸ್ತಾ ಇದೆ. ಆಮೇಲೆ ನಿಮ್ಮ ಕೆಲಸ ಅಥವಾ ಇದು ಮನಿ ವಿಷಯದಲ್ಲಿ ಬರೋದಾದರೆ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರೂ ಕೂಡ ಒಳ್ಳೆ ಆಪರ್ಚುನಿಟೀಸ್, ದುಡ್ಡು ಬರೋ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಆದರೆ ಮೇಯ್ನಾಗಿ ಏನು ಅಂದರೆ, ನಿಮ್ಮ ನೆಗೆಟಿವ್ ಥಿಂಕಿಂಗ್ನ ತುಂಬ ಮಾಡ್ತಾ ಇದ್ದೀರಾ. ಸೊ ನನ್ನಿಂದ ಆಗುತ್ತೋ ಇಲ್ವೋ, ಏನು ಮಾಡೋದು ಏನು ಅಂತ ಹೇಳಿ ಅದನ್ನು ಬಿಟ್ಟರೆ ನಿಮ್ಮದು ಎಲ್ಲ ಕನಸುಗಳು ನಿಮ್ಮ ಕೈಯಲ್ಲೇ ಇದೆ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ನೀವು ಇದನ್ನು ಹೇಳ್ಬೋದು, ಜಸ್ಟ್ ಯೂನಿವರ್ಸಿಗೆ ಹೇಳಿ, ನಾನು ನಿನ್ನ ನಂಬಿದ್ದೀನಿ, ಸರಿಯಾದ ಸಮಯಕ್ಕೆ ಎಲ್ಲನೂ ನನಗೆ ಬರುತ್ತೆ, ರೈಟ್ ಟೈಮ್ ಅಲ್ಲಿ ಎಲ್ಲ ನನಗೆ ಬರುತ್ತೆ ಅನ್ನೋ ಈ ಪ್ರಾರ್ಥನೆಯನ್ನು ಮಾಡಿ. ಸೊ ಎಲ್ಲದೂ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಕಾರ್ಡು 1313. ಸೊ ಈ ಕಾರ್ಡನ್ನ ನೀವು ಚೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಇದೊಂದು ಟ್ರಾನ್ಸ್ಫಾರ್ಮೇಷನ್ನ ತೋರಿಸುತ್ತೆ. ಈ ನಂಬರ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದರೆ ಟ್ರಾನ್ಸ್ಫಾರ್ಮೇಷನ್ನ ತೋರಿಸುತ್ತೆ. ನಿಮ್ಮ ಲೈಫಲ್ಲಿ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಲೆಸನ್ ಅಥವಾ ಒಂದು ಪಾರ್ಟ್ ಮುಗಿಯೋಕ್ಕೆ ಬಂದಿದೆ. ಲೈಕ್ ಹೊಸ ಒಂದು ಎಂಟ್ರಿ, ಅಂದರೆ ಒಂದರಿಂದ ಒಂದು ಟ್ರಾನ್ಸ್ಫಾರ್ಮ್ ಆಗಿಬಿಟ್ಟು ಹೊಸ ಲೈಫ್ ಅಂತ ಹೇಳಿದರೆ ಹೊಸ ಜೀವನದ ದಾರಿಗೆ ನೀವು ಎಂಟ್ರಿ ಆಗ್ತಾ ಇದ್ದೀರಾ ಅನ್ನೋದನ್ನ ತೋರಿಸ್ತಿದೆ. ಅಂದರೆ ಒಂದು ಹೊಸ ಡೋರ್ ಓಪನ್ ಆಗ್ತಿದೆ ಅನ್ನೋದನ್ನ ನಿಮಗೆ ತೋರಿಸ್ತಿದೆ. ನಿಮ್ಮ ಲೈಫಲ್ಲಿ ನೀವು ಯಾರನ್ನಾದರೂ ನೀವು ಕಳೆದುಕೊಂಡಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕೆಲವು ಬ್ರೇಕಪ್ಸ್ ಆಗಿರ್ಬೋದು, ನೀವು ತುಂಬ ಲೈಫಲ್ಲಿ ನಂಬಿದವ್ರು ನಿಮಗೆ ಮೋಸ ಮಾಡಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ನೀವು ಅಂದ್ಕೊಂಡಿರೋದು ಏನೋ ಆಗಿಲ್ಲ ಅಂತ ಅಂದ್ಕೊಳ್ಳಿ. ಸೊ ಅದು ಯಾಕೆ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸದ್ಯದಲ್ಲೇ. ಅದು ನಿಮ್ಗೆ ಒಳ್ಳೆಯದೇ ಮಾಡಿರೋದು. ಸೊ ಅದು ನಿಮ್ಮದು ಸೋಲಲ್ಲ. ಅಂದರೆ ನೀವು ಸೋತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ, ಬಟ್ ಅದು ನಿಮ್ಮ ಸೋಲಲ್ಲ. ಯೂನಿವರ್ಸ್ ಅದೊಂದು ಬ್ಲೆಸ್ಸಿಂಗ್. ಎವ್ರಿ ಡಿಲೇ ಈಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ತಾರಲ್ವ. ಸೊ ಆ ಥರ ಒಂದು ಬ್ಲೆಸ್ ಮಾಡಿದ್ದಾರೆ. ಮತ್ತು ಏನು ರಿಮೂವ್ ಮಾಡಿದಾರೋ ನಿಮ್ಮ ಲೈಫಲ್ಲಿ ಅದು ನಿಮ್ಮ ಬ್ಲೆಸ್ಸಿಂಗಿಗೆ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಿದೆ. ಇದು ನಿಮಗೆ ಈ ನಂಬರ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಓಲ್ಡ್ ಪೇನ್ನ ಬಿಡಿ, ಹಳೇದನ್ನ ಇಟ್ಕೊಂಡು ಓಕೆ ನನಗೆ ಹಿಂಗಾಯಿತು ಅನ್ನೋದನ್ನ ಅದನ್ನು ಬಿಟ್ಟು ನೀವು ಹೊಸ ವ್ಯಕ್ತಿಯಾಗಿ ಬನ್ನಿ. ನೀವು ಹಳೆ ಪೇನ್ನೆಲ್ಲ ಬಿಟ್ಬಿಡಿ. ಏನಂತ ಹೇಳಿದರೆ, ಓಕೆ ಅವ್ರನ್ನ ನಾನು ಬಿಟ್ಟು ಹೋದರು, ನನಗೆ ಮೋಸ ಮಾಡಿದ್ರು ಅನ್ನೋದನ್ನ ಬಿಟ್ಬಿಡಿ ಅಂತ. ಮತ್ತು ಇದು ಒಂದು ಏನು ತೋರಿಸ್ತಾ ಅಂದರೆ, ಕ್ರಿಯೇಟಿವ್ ಕೆಲಸ, ಆರ್ಟಲ್ಲಾಗಿರ್ಬೋದು ಅಥವಾ ನಿಮ್ಮ ಸ್ಪಿರಿಚುವಲ್ ಜರ್ನಿ, ಬಿಸ್ನೆಸ್ಸು ಅಥವಾ ಕಂಟೆಂಟ್ ಕ್ರಿಯೇಷನ್ ಅಂಥದ್ರಲ್ಲಿ ನೀವು
ಸ್ಟಾರ್ಟ್ ಮಾಡಿದ್ರೆ ಬೆಳೆಯೋ ಸಾಧ್ಯತೆ ಚೆನ್ನಾಗಿದೆ. ಸೊ ಧೈರ್ಯ ಮಾಡ್ಕೊಂಡು ಸ್ಟಾರ್ಟ್ ಮಾಡಿ, ಕನ್ಸಿಸ್ಟೆನ್ಸಿ ಇರಲಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಸೊ ನೀವು ಏನು ದೇವ್ರ ಹತ್ರ ಪ್ರಾರ್ಥನೆ ಮಾಡಬಹುದು ಅಂತ ಹೇಳಿದ್ರೆ, ನನ್ನ ಹಳೆ ಎಲ್ಲ ನೋವನ್ನ ರಿಲೀಸ್ ಮಾಡ್ತಾ ಇದ್ದೀನಿ, ಹೊಸ ಈ ನನಗೆ ಕೊಟ್ಟಿರೋ ದೇವ್ರು ನನ್ನನ್ನು ಬ್ಲೆಸ್ ಮಾಡಿರೋ ಹೊಸ ಲೈಫ್ನ ನಾನು ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ಕೊಬೋದು, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋಬೋದು. ನೆಕ್ಸ್ಟ್ ನಂಬರ್ ಬಂದುಬಿಟ್ಟು 1414. ಸೊ ಇದರಲ್ಲಿ ಏನು ಅಂತ ಹೇಳಿದ್ರೆ, ಈ ನಂಬರ್ ನಿಮಗೆ ಯಾವ ಥರ ಹೇಳ್ತಿದೆ ಅಂದರೆ, ಒಂದು ಕಡೆಯಿಂದ ವಾರ್ನಿಂಗ್, ಒಂದು ಕಡೆಯಿಂದ ಬ್ಲೆಸ್ಸಿಂಗ್, ಎರಡೂ ಇದೆ. ಯಾವ ಥರ ಅಂತ ಹೇಳಿದರೆ, ನಿಮ್ಮ ಡ್ರೀಮ್ ಏನಿದೆ ಅಂದರೆ ಅದನ್ನೆಲ್ಲ ನೀವು ಅಚೀವ್ ಮಾಡ್ಕೋಬೋದು. ಬಟ್ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಒಂದು ವಾರ ಮಾಡ್ತೀನಿ, ಇವಾಗ ಫಾರ್ ಎಕ್ಸಾಂಪಲ್ ನೀವು ಏನೋ ಒಂದು ಕೆಲಸ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ, ಅಥವಾ ಯಾವುದೋ ಒಂದು ಹೊಸ ಹಾಬಿ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ, ಅಂದರೆ ಹೆಲ್ದಿ ಹ್ಯಾಬಿಟ್ಸ್ ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನೀವು ಒಂದು ವಾರ ಮಾಡಿ ನೆಕ್ಸ್ಟ್ ವಾರ ಮಾಡಿದೆ ಆ ಥರ ಇದ್ದರೆ ಅದು ನಿಮಗೆ ಒಳ್ಳೆಯದಲ್ಲ. ಸೊ ಅದು ವಾರ್ನಿಂಗ್, ನಿಮಗೆ ಕನ್ಸಿಸ್ಟೆನ್ಸಿ ಬೇಕು, ಡಿಸಿಪ್ಲಿನ್ ಇಟ್ಕೋ. ಇದನ್ನು ಬಿಟ್ಟರೆ ನೀನು ಸಕ್ಸಸ್ಫುಲ್ ಆಗಲ್ಲ. ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ಅದೇ ನಿನ್ನ ಸಕ್ಸಸ್ ಕೊಡುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನೊಂದು ನೆಕ್ಸ್ಟ್ ವಾರಗಳಲ್ಲಿ ನಿಮ್ಗೆ ಒಳ್ಳೆ ಆಪರ್ಚುನಿಟೀಸ್ ಬಂದೇ ಬರುತ್ತೆ. ಸೊ ನಿಮ್ಗೆ ಏನೇ ಆಪರ್ಚುನಿಟಿ ಬಂದರೂ ಅದನ್ನು ಕೈ ಬಿಡಬೇಡ, ಅಟ್ಲೀಸ್ಟ್ ಟ್ರೈ ಮಾಡು ಅಂತ ತೋರಿಸ್ತಾ ಇದೆ. ಆಮೇಲೆ ರಿಲೇಷನ್ಶಿಪ್ಪಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಒಂದು ಹಾನೆಸ್ಟ್ ಕಮ್ಯುನಿಕೇಷನ್ ಅದರಲ್ಲೂ ನಿಮ್ಮ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಳ್ಳೆ ಕಮ್ಯುನಿಕೇಷನ್ ಮಾಡು ಅನ್ನೋದನ್ನ ಇದು ತೋರಿಸ್ತಾ ಇದೆ. ಫೈನಾನ್ಷಿಯಲಿ ನೋಡ್ಬೇಕಂತ ಹೇಳಿದ್ರೆ, ನಿಮ್ಮ ಫೈನಾನ್ಷಿಯಲಿ ಒಳ್ಳೆ ಸ್ಟೆಬಿಲಿಟಿ ಬರುತ್ತೆ ಫ್ಯೂಚರಲ್ಲಿ. ಆಮೇಲೆ ಬರ್ತಾ ಒಂದೇ ಸಲಕ್ಕೆ ಬಂದುಬಿಡಲ್ಲ, ಲೈಕ್ ಬರ್ತಾ ಸ್ಟೆಬಿಲಿಟಿ ಬರುತ್ತೆ. ಆಮೇಲೆ ಏನಂತ ಹೇಳಿದ್ರೆ, ಮೇಯ್ನಾಗಿ ನಿಮಗೆ ಏಂಜಲ್ಸ್ ನಿಮ್ಮ ಜೊತೆಗಿದ್ದಾರೆ. ಅದ್ರ ಜೊತೆ ಏಂಜಲ್ಸ್ ಜೊತೆ ನೀವು ಕನೆಕ್ಟ್ ಆಗಬೇಕು ಅಂದರೆ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಇದೇ ನಿಮ್ಗೆ ಇಂಪಾರ್ಟೆಂಟು. ಸೊ ಅದನ್ನು ಫೋಕಸ್ ಮಾಡಿ ಅಂತ ತೋರಿಸ್ತಾ ಇದೆ. ನೀವು ಏನು ಪ್ರಾರ್ಥನೆ ಮಾಡ್ಕೋಬೋದು ಅಂತ ಹೇಳಿದರೆ, ನಾನು ಡೈಲಿ ನನ್ನ ಗುರಿ ಕಡೆ ಒಂದೊಂದು ಹೆಜ್ಜೆ ಮುಂದೆ ಹೋಗ್ತಾ ಇದ್ದೀನಿ, ಆ ಮುಂದೆ ಹೋಗ್ತಾ ಇದ್ದೀನಿ ಅನ್ನೋ ಮಾತನ್ನ ಉಳಿಸ್ಕೊಳ್ಳಿ. ಅದ್ರ ಜೊತೆಗೆ ಸಕ್ಸಸ್ ನನ್ನನ್ನು ಹುಡ್ಕೊಂಡು ಬರ್ತಾ ಇದೆ ಅಂತ ಹೇಳಿಬಿಟ್ಟು ಅಫರ್ಮ್ ಮಾಡ್ಕೊಳ್ಳಿ. ಸೊ ಇದರಿಂದ ನಿಮಗೆ ಒಳ್ಳೆಯದೇ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಮತ್ತು ಈ ರೀಡಿಂಗ್ ನಿಮ್ಗೆ ರೆಸೊನೇಟ್ ಆಗಿದ್ದರೆ, ನೀವು ಯಾವ ನಂಬರ್ ನಿಮ್ಗೆ ರೆಸೊನೇಟ್ ಆಗಿದೆ ಅದನ್ನು ಕಮೆಂಟ್ ಮಾಡಿ. ನನ್ನ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕಾರ್ಡ್ ರೀಡಿಂಗ್ಸಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ರಾಧೆ ರಾಧೆ.